ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರದ ದಿನಚರಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿರ್ತೀರ. ನಾನು ಕೂಡ ತುಂಬ ಸಿಂಪಲ್ಲಾಗಿ ಆಚರಣೆನ ಮಾಡಿದ್ದೀನಿ. ಯಾಕಂದರೆ ನಮಗೆ ಇದೆಲ್ಲ ಏನು ಪದ್ಧತಿ ಎಲ್ಲ ಇಲ್ಲವೇ ಇಲ್ಲ. ನನ್ನ ಇಷ್ಟಕ್ಕೆ ನಾನು ಪ್ರತಿಯೊಂದನ್ನು ಕೂಡ ಆಚರಣೆ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಸರಳವಾಗಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೇರೆ ಏನನ್ನು ಶೇರ್ ಮಾಡ್ತಾ ಇಲ್ಲ, ಪೂಜೆ ವ್ಲಾಗ್ ಅಂತಲೇ ಹೇಳ್ಬೋದು. ಪೂರ್ತಿಯಾಗಿ ನೋಡಿ ನಮ್ಮನೆಯ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತಂತೂ ಬೆಳಗ್ಗಿಂದನೇ ಪುಟ್ಟ ಕೃಷ್ಣ ರಾಧೆಯರನ್ನ ನೋಡ್ತಾ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಸ್ಕೂಲ್ನಲ್ಲಿ ಫ್ಯಾನ್ಸಿ ಡ್ರೆಸ್ ಎಲ್ಲ ಹೇಳಿರ್ತಾರೆ. ತುಂಬ ಮಕ್ಕಳಿಗೆ ಕೃಷ್ಣಂದು ರಾಧೆದು ಡ್ರೆಸ್ಗಳನ್ನೆಲ್ಲ ಹಾಕಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ನೋಡುವಾಗ ನಮಗೂ ಕೂಡ ತುಂಬ ಹಳೆ ನೆನಪುಗಳೆಲ್ಲ ಬರ್ತಾ ಇರುತ್ತೆ. ನಮ್ಮನೇಲೂ ನನ್ನ ತಂಗಿ ಮಕ್ಕಳಿಗೆ, ಈಗ ತಮ್ಮನ ಮಗಳಿಗೆ ಅಂದರೆ ಹನ್ಸಿಕನಿಗೆ ಎಲ್ಲರೂ ಕೂಡ ಈ ರೀತಿ ಕೃಷ್ಣಂದು ರಾಧೆದೆಲ್ಲ ಡ್ರೆಸ್ ಹಾಕಿಸಿ ತುಂಬ ಫೋಟೋಸ್ ಎಲ್ಲ ತೆಗೆಸಿದ್ದೀವಿ. ಆದರೆ ನನ್ನ ಮಗನಿಗೆ ಇದನ್ನೆಲ್ಲ ಏನೂ ಮಾಡೇ ಇಲ್ಲ. ಈಗ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಆದರೆ ಯಾಕೆ ಅವಾಗ ಆ ರೀತಿ ಎಲ್ಲ ಆಗ್ತಾ ಇತ್ತು, ಯಾಕೆ ಅದನ್ನೆಲ್ಲ ನಾವು ಇಂಟ್ರೆಸ್ಟಿಂದ ಮಾಡ್ತಾ ಇರಲಿಲ್ಲ ಅನ್ನೋದೇ ಗೊತ್ತಿಲ್ಲ. ಈಗ ನೆನೆಸ್ಕೊಂಡ್ರೆ ಯಾಕೆ ನಾವು ಮಾಡಲಿಲ್ಲ ಅಂತ ಅನಿಸುತ್ತೆ. ಆ ಫೋಟೋಸ್ ಎಲ್ಲ ಒಂದು ಮೆಮೊರಿಯಾಗಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ. ಇದನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಆದರೆ ಸ್ಕೂಲ್ ಡೇಸಲ್ಲಿ ಪ್ರೀ ನರ್ಸರಿಯಿಂದ 10th ಒಂದು ವರ್ಷವೂ ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ ಯಾವುದೇ ಕಾಂಪಿಟೇಷನ್ ಆಗಲಿ ಮಿಸ್ ಮಾಡದೆ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ಗಳೆಲ್ಲ ಸೇರ್ಕೊಳ್ತಾ ಇದ್ದ. ಆದರೆ ಈ ರೀತಿ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡಿಸುವಾಗ ಯಾಕೆ ಇದನ್ನೆಲ್ಲ ಮಾಡಲಿಲ್ಲ ಅಂತ ಅನಿಸುತ್ತೆ. ನಮ್ಮ ಮನೇಲಿನ ಬೇರೆ ಮಕ್ಕಳಿಗೆಲ್ಲ ಆ ರೀತಿ ಎಲ್ಲ ಮೇಕಪ್ ಮಾಡಿ ಎಲ್ಲ ನೋಡ್ತಾ ಇರ್ತೀವಿ, ಅದೆಲ್ಲ ಖುಷಿ ಅಂತ ಅನಿಸುತ್ತೆ. ಆದರೂ ನಮ್ಮ ಮಕ್ಳಿಗೆ ನಾವು ಇದನ್ನೆಲ್ಲ ಮಾಡಲಿಲ್ವಲ್ಲ ಅಂತ ಈಗ ಯೋಚನೆ ಮಾಡಿದ್ರೆ ಅದು ಸ್ವಲ್ಪ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಕಳೆದೋಗಿರೋ ಸಮಯ ಮತ್ತೆ ನಮಗೆ ಬರಲ್ವಲ್ಲ. ಹಾಗಾಗಿ ಈಗ ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ನಂದು ಪೂಜೆ ಮುಗಿಯೋಷ್ಟೊತ್ತಿಗೆ 9:30 ಆಗಿತ್ತು. ಸ್ವಲ್ಪ ಸಿಹಿ ಅವಲಕ್ಕಿಯನ್ನು ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಂಗಡಿಗೆ ಹೋಗಿದ್ದೆ. ತುಂಬ ಕೆಲಸ ಇತ್ತು ಅಂಗಡಿನಲ್ಲೂ ಕೂಡ. ಹಾಗಾಗಿ ಬೆಳಗಿನ ಪೂಜೆದು ನಾನು ಶೇರ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಅರ್ಜೆಂಟಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಮತ್ತು ಅಮ್ಮ ಬೇರೆ ಬಂದಿದ್ದರು, ಸ್ವಲ್ಪ ಮಾತಾಡಿಕೊಂಡು. ಹಾಗಾಗಿ ಬೆಳಗ್ಗೆ ನನಗೆ ಅದು ಯಾವುದನ್ನು ಶೇರ್ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಕೃಷ್ಣನ ಹೆಜ್ಜೆ ಅದೆಲ್ಲ ಹಾಕೋಕ್ಕಾಗಲಿಲ್ಲ. ಸಿಂಪಲಾಗಿ ಪೂಜೆ ಮಾಡಿಕೊಂಡು ತುಳಸಿಯಿಂದ ಅರ್ಚನೆ ಮಾಡಿಕೊಂಡು ಎಲ್ಲನೂ ಮುಗಿಸಿ ನಾನು ಹೋಗಿದ್ದೆ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಹನ್ಸಿಕಾಗೆ ಇಶಿಕಾಗೆ ಕೃಷ್ಣ ರಾಧೆ ಥರ ಡ್ರೆಸ್ ಮಾಡಿ ಸಂಜೆಗೆ ಒಂಥರ ಮಕ್ಳಿಗೂ ಕೂಡ ಎಲ್ಲ ಡ್ರೆಸ್ ಮಾಡಿ ಪೂಜೆ ಎಲ್ಲ ಮಾಡಿದರು. ಆ ವಿಡಿಯೋನೂ ಕೂಡ ಕಳಿಸಿದ್ದಾರೆ. ಅದನ್ನು ಇದೇ ವಿಡಿಯೋದಲ್ಲೇ ಶೇರ್ ಮಾಡಿರ್ತೀನಿ. ನಮ್ಮ ಹನ್ಸಿಕಾನ ತುಂಬ ಜನ ಇಷ್ಟಪಡ್ತಿರಲ್ವ. ಇವತ್ತವಳು ರಾಧೆ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ಅವಳು ಕೂಡ ನನ್ನೆಲ್ಲ ವಿಡಿಯೋಸ್ ನೋಡ್ತಾಳೆ, ಕಮೆಂಟ್ಸನ್ನು ಓದಿಸಿ ಅರ್ಥ ಮಾಡಿಕೊಂಡು ಖುಷಿ ಪಡ್ತಾಳೆ. ಮತ್ತು ನನಗೂ ಕೂಡ ಹೇಳ್ತಾಳೆ ಇವರೆಲ್ಲ ಈ ಥರ ಹೇಳಿದರು ಅಂತ. ಹಾಗಾಗಿ ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಬೆಳಗಿನ ಪೂಜೆ ಮತ್ತು ಸಂಜೆ ಪೂಜೆ ಎರಡನ್ನೂ ಒಟ್ಟಿಗೆ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಯಾಕಂದ್ರೆ ಒಂದು ಪೂಜೆ ವಿಡಿಯೋ ಅಂದಮೇಲೆ ನಾವು ದೇವರ ಪ್ರತಿಷ್ಠಾಪನೆಯಿಂದ ವಿಸರ್ಜನೆವರೆಗೂ ಒಂದೇ ಕಂಟಿನ್ಯೂಟಿ ಇರಲಿ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಮತ್ತೆ ಸಂಜೆಯ ಪೂಜೆಯ ಕ್ಲಿಪ್ಸ್ಗಳನ್ನು ಒಟ್ಟಿಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನೀವು ನೋಡೋದ್ರಿಂದ ನಿಮಗೆ ಪ್ರಾರಂಭದಿಂದ ಕೊನೆಯ ವಿಸರ್ಜನೆವರೆಗೂ ಕೂಡ ಫುಲ್ ಕಂಟಿನ್ಯೂಟಿಯಾಗಿ ನಿಮಗೆ ಅರ್ಥ ಆಗತ್ತೆ. ಕೆಲವರು ಕೆಂಪಾರತಿ ಮಾಡೋ ವಿಧಾನನ ತೋರಿಸಿ ಅಂತ ಕೇಳಿದ್ರಿ, ಅದನ್ನು ಕೂಡ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ಅರ್ಚನೆಗೋಸ್ಕರ ತುಳಸಿಯನ್ನು ಬಿಡಿಸಿಟ್ಕೋತಾ ಇದ್ದೀನಿ. ಈ ರೀತಿ ಕಡ್ಡಿಗಳನ್ನೆಲ್ಲ ಬಿಡಿಸಿ ಮುಂದೆಯ ಅಂದ್ರೆ ತುದಿಲಿರುವಂತ ಚಿಗುರು ಎಲೆಗಳನ್ನ ಮಾತ್ರ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಅರ್ಚನೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಕಡ್ಡಿಗಳನ್ನೆಲ್ಲ ತೆಗೆದು ಈ ರೀತಿ ಬಿಡಿಸಿ ಇಟ್ಕೋಬೇಕು. ನಾನು ಅಂಗಡಿಯಿಂದ ಕೂಡ ತುಳಸಿನ ತರಿಸ್ಬಿಟ್ಟಿದ್ದೆ. ಅಷ್ಟರಲ್ಲಿ ಅಮ್ಮನೂ ಕೂಡ ಕೊಟ್ಟು ಕಳಿಸಿದ್ರು. ದಾಸವಾಳ, ತುಳಸಿ ಇದನ್ನೆಲ್ಲ ಮತ್ತೆ ಎಕ್ಕದ ಹೂವ, ಬಿಳಿ ಎಕ್ಕದ ಹೂವ ಇದನ್ನೆಲ್ಲ ಅವರು ಕೂಡ ಕೊಟ್ಟು ಕಳಿಸಿದ್ರು. ಎರಡನ್ನು ಮಿಕ್ಸ್ ಮಾಡಿ ಇವತ್ತು ಪೂಜೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಪೀಠನ ಇಟ್ಟಿದ್ದೀನಿ. ಮೇಲ್ಗಡೆ ಕಳಸ, ದೇವ್ರ ಫೋಟೋಗೆ ಎಲ್ಲದಕ್ಕೂ ಕೂಡ ರೆಡಿ ಮಾಡಾಗಿದೆ. ಮೇಲ್ಗಡೆ ಕಾಮಾಕ್ಷಿ ದೀಪನ ಕೂಡ ಹಚ್ಚಿದ್ದೀನಿ. ಈಗ ಇಲ್ಲಿ ಒಂದು ಪೀಠನ ಇಟ್ಟು ಅದ್ರ ಮೇಲೆ ಸ್ವಸ್ತಿಕನ್ನ ಬರೆದು ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲನೂ ಕೂಡ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಪೀಠನ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ರೀತಿ ಮೊದಲು ಪೀಠನ ಸಿದ್ಧತೆ ಮಾಡಿಟ್ಟು ಆಮೇಲೆ ಕೃಷ್ಣನಿಗೆ ಅಭಿಷೇಕನ ಮಾಡಿಕೊಂಡು ವಿಗ್ರಹನ ಕೂಡ ಚೆನ್ನಾಗಿ ತೊಳೆದು ಗಂಧ, ಅರಿಶಿನ, ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಈಗ ಇಲ್ಲಿ ಪೂಜೆಗೆ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಅಂಬೆಗಾಲ್ ಕೃಷ್ಣ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ನಾವು ಅಂಬೆಗಾಲ್ ಕೃಷ್ಣ ಅಂದ್ರೆ ಬಾಲಕೃಷ್ಣನನ್ನ ನಾವು ಪೂಜೆ ಮಾಡಬೇಕು. ಆದ್ರೆ ನಮ್ಮನೇಲಿ ಈ ರೀತಿ ಕೊಳಲು ಊದುತ್ತಾ ನಿಂತ್ಕೊಂಡಿರುವಂತ ಕೃಷ್ಣನೇ ಇರೋದು. ಅದು ಕೂಡ ಪುಟ್ಟ ವಿಗ್ರಹ 2 ಇಂಚ್ಗಿಂತ ಕಡಿಮೆ ಇದೆ. ಅದನ್ನೇ ನಾನಿಲ್ಲಿ ಇವತ್ತು ಪೂಜೆಗೆ ಇಟ್ಕೊಂಡಿದ್ದೀನಿ.
ನಾವು ಸೀರೆಗಳಿಗೆ ಕುಚ್ಚು ಕಟ್ಟೋದಕ್ಕೆ ಅಂತೆಲ್ಲ ಮಣಿ ತರ್ತಾ ಇರ್ತೀವಿ. ಅದರಲ್ಲೇ ಒಂದಷ್ಟು ಮಣಿನ ಸೇರಿಸಿ ಒಂದು ಪುಟ್ಟದಾಗಿ ಮಣಿ ಮಾಲೆನ ಕೂಡ ಮಾಡಿದ್ದೀನಿ. ಅದನ್ನ ಕೃಷ್ಣನ್ಗೂ ಕೂಡ ಈಗ ಹಾಕಿ ಅಲಂಕಾರನ ಮಾಡ್ತಾ ಇದ್ದೀನಿ. ತುಳಸಿನೂ ಕೂಡ ಒಂದೆರಡು ಕಡ್ಡಿಗಳನ್ನ ಜೋಡಿಸಿ ದಾರ ಸುತ್ತಿ ಇಟ್ಕೊಂಡಿದ್ದೆ. ಕೃಷ್ಣನಿಗೆ ಮುಡಿಸೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ತುಳಸಿ ಮಾಲೆ ಕಟ್ಟಿರುವಂತ ತುಳಸಿ ಸಿಗುತ್ತಲ್ವಾ ನಮ್ಗೆ ಹೂವಿನ ಅಂಗಡಿಲೆಲ್ಲ, ಅದನ್ನ ಸುತ್ತಲೂ ಈ ರೀತಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಗ್ಗೆ ಈ ರೀತಿ ಅಲಂಕಾರ ಮಾಡಿ ಸಿಹಿ ಅವಲಕ್ಕಿ, ಹಾಲು, ಬಾಳೆಹಣ್ಣು ಇದನ್ನ ನೈವೇದ್ಯಕ್ಕಿಟ್ಟು ಬೆಳಗ್ಗೆ ಪೂಜೆನ ಮಾಡಿ ನಾನು ಅಂಗಡಿಗೆ ಹೋಗಿದ್ದೆ. ಮತ್ತೆ ಸಂಜೆ ಬಂದು ಈಗ ಕೃಷ್ಣನ ಹೆಜ್ಜೆ ಎಲ್ಲನೂ ಕೂಡ ಬರಿತಾ ಇದ್ದೀನಿ. ಕೃಷ್ಣನ ಹೆಜ್ಜೆ ಬರೆದು ಮತ್ತೆ ರಂಗೋಲಿ ಎಲ್ಲನೂ ಕೂಡ ಹಾಕಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಂಜೆಗೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಅದಕ್ಕೆ ತುಳಸಿ ದಳನ ಹಾಕಿಟ್ಟು ನೈವೇದ್ಯನ ಮಾಡ್ಕೊಳ್ತೀನಿ. ಸ್ವಲ್ಪ ಅಂಗಡಿಯಿಂದ ತರಿಸಿರುವಂತ ತಿಂಡಿ ಇಟ್ಟಿದ್ದೀನಿ. ಅದನ್ನ ಕೂಡ ತಟ್ಟೆಯಲ್ಲಿ ಜೋಡಿಸಿ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಅಕ್ಕಪಕ್ಕದ ಮನೆ ಮಕ್ಳು ಯಾರಾದ್ರೂ ಬಂದ್ರೆ ಅವ್ರಿಗೂ ಕೂಡ ಆ ತಿಂಡಿನ ಕೊಟ್ಟು ಕಳಿಸ್ತೀನಿ. ಈಗ ಇಲ್ಲಿ ಕೃಷ್ಣನ ಹೆಜ್ಜೆಗಳನ್ನೆಲ್ಲ ಬರ್ದಿದ್ದೀನಿ. ರಂಗೋಲಿ ಪುಡಿನಲ್ಲೇನೆ ಬರ್ದಿರೋದು. ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ನನ್ನ ಗೆಳತಿ ಚಾನಲ್‌ನಲ್ಲಿ ಕೂಡ 2 ದಿನಕ್ಕೆ ಮೊದಲೇ ಯಾವ ರೀತಿ ಪೂಜಾ ಸಿದ್ಧತೆ ಮಾಡ್ಕೋಬೇಕು, ಅಲಂಕಾರ ಯಾವ ರೀತಿ ಮಾಡ್ಬೇಕು ಅನ್ನೋ ವಿಡಿಯೋನ ಶೇರ್ ಮಾಡಿದ್ದೆ. ಅದರಲ್ಲಿ ಕೃಷ್ಣನ ಪಾದವನ್ನ ಯಾವ ರೀತಿ ನಾನು ಹಾಕಿದ್ದೀನಿ ಅನ್ನೋದನ್ನ ತೋರಿಸಿದ್ದೀನಿ. ಬೇಕಾದ್ರೆ ನೀವು ಆ ವಿಡಿಯೋಗಳನ್ನ ಕೂಡ ನೋಡಬಹುದು. ಅಂದ್ರೆ ರಂಗೋಲಿ ಹಚ್ ಬರುತ್ತಲ್ಲ, ಅದ್ರಲ್ಲೇ ನಾನು ಹಾಕಿರುವಂತದ್ದು ಕೃಷ್ಣನ ಪಾದವನ್ನ. ಈಗ ಒಳಗಡೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಟು ಹೊಸ್ಲಿಗೆ ರಂಗೋಲಿನ ಹಾಕೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ಕೂಡ ಹಾಕಿದ್ದೆ. ಸಂಜೆ ಈಗ ಹೊಸ್ಲಿಗೆ ದೀಪ ಎಲ್ಲ ಹಚ್ಬೇಕಲ್ಲ, ಹಾಗಾಗಿ ಒಂದು ಬಟ್ಟೆನಲ್ಲೇ ಬೆಳಗ್ಗೆ ಹಾಕಿದಂತ ರಂಗೋಲಿನೆಲ್ಲ ಗೂಡ್ಸಿ ಅದನ್ನೆಲ್ಲ ಒರೆಸಿ ಈಗ ನೀರ್ನೆಲ್ಲ ಸ್ವಲ್ಪ ಚಿಮ್ಕಿಸಿ ಬಾಗಿಲ ಹತ್ರ ಇವಾಗ ಮತ್ತೆ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಸಂಜೆ 6 ಗಂಟೆ ನಂತರ ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಬಾರ್ದು. ಏನಿದ್ರು ಬೆಳಗ್ಗೆ ಹೊತ್ತೇ ಹಚ್ಚಬೇಕು. ಕೆಲವು ಸಲ ನಿಮ್ದೇನಾದ್ರೂ ಪೂಜೆ ಏನಾದ್ರೂ ಲೇಟ್ ಆಗೋದ್ರೆ ಹೊಸ್ಲನ್ನ ಹಾಗೆ ತೊಳೆದ್ಬಿಟ್ಟು ಬರೀ ಹೂ ಮಾತ್ರ ಇಡಬೇಕು. ಅರಿಶಿನ ಕುಂಕುಮ ಇಡಬಾರ್ದು. ಯಾಕಂದ್ರೆ ಹೊಸ್ಲಲ್ಲಿ ಲಕ್ಷ್ಮೀ ನಾರಾಯಣರ ವಾಸ ಇರುತ್ತೆ. ನಾವು ಸಂಜೆ ಈ ರೀತಿ ಏನಾದ್ರೂ ಅರಿಶಿನ ಕುಂಕುಮ ಹೊಸ್ಲಿಗೆ ಹಚ್ಚೋದ್ರಿಂದ ಅಂದ್ರೆ ಈಗ ಮಹಾಲಕ್ಷ್ಮಿ ಯಾರೇ ಆಗಿರ್ಲಿ, ಮುತ್ತೈದೆ ಹೆಣ್ಮಕ್ಳು ಮನೆಗೆ ಬಂದವ್ರಿಗೆ ನಾವು ಅರಿಶಿನ ಕುಂಕುಮ ಕೊಟ್ಮೇಲೆ ಅವರು ಕುಂಕುಮ ತಗೊಂಡು ಮನೆಯಿಂದ ಹೊರಟು ಬಿಡ್ತಾರಲ್ವಾ. ಆ ಕಾರಣದಿಂದ ಸಂಜೆ ತುಳಸಿ ಗಿಡಕ್ಕಾಗ್ಲಿ ಹೊಸ್ಲಿಗಾಗ್ಲಿ ಅರಿಶಿನ ಕುಂಕುಮ ಹಚ್ಚಬಾರ್ದು. ಲೇಟ್ ಆಗೋದ್ರೆ, ನೀವು ಸಂಜೆ ಪೂಜೆ ಮಾಡೋದೇನಾದ್ರೂ ಲೇಟ್ ಆಗೋದ್ರೆ ನೀವು ಹೊಸ್ಲನ್ನ ತುಳಿಬಹುದು, ಒರೆಸಬಹುದು. ಸುಮ್ನೆ ಹಾಗೆ ಹೂವಿಟ್ಟು ದೀಪ ಹಚ್ಚಿ ರಂಗೋಲಿನೂ ಕೂಡ ಹಾಕ್ಬೋದು. ಆದ್ರೆ ಅರಿಶಿನ ಕುಂಕುಮ ಹಚ್ಚಕ್ ಹೋಗ್ಬೇಡಿ. ಹಿಂದಿನ ದಿನ ಹಚ್ಚಿರುವಂತ ಅರಿಶಿನ ಕುಂಕುಮ ಹಾಗೆ ಇದೆ ಅಂದ್ರೆ ಅದನ್ನ ಹಾಗೆ ಬಿಟ್ಬಿಡಿ. ಬೆಳಗ್ಗೆ ಹೊತ್ತು ಮಾತ್ರನೇ ಅರಿಶಿನ ಕುಂಕುಮ ಹಚ್ಚಬೇಕು, ತುಳಸಿ ಗಿಡಕ್ಕಾಗ್ಲಿ ಹೊಸ್ಲಿಗಾಗ್ಲಿ. ಈಗ ಹೊಸ್ಲಿಗೂ ಕೂಡ ದೀಪ ಹಚ್ಚಿದ್ದೀನಿ, ತುಳಸಿ ದೀಪ ಹಚ್ಚಿದ್ದೀನಿ. ಮನೆ ಒಳಗಡೆ ಪೂಜೆನ ಪ್ರಾರಂಭ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಕೃಷ್ಣನ ಹೆಜ್ಜೆ ಎಲ್ಲ ಬರ್ದಿದ್ವಿ ಅದಕ್ಕೂ ಕೂಡ ಅಷ್ಟೇನೆ ಅರಿಶಿನ ಕುಂಕುಮ ಎಲ್ಲಾನು ಇಟ್ಟು ಅಕ್ಷತೆ ಎಲ್ಲಾನು ಹಾಕಿ ಮತ್ತೆ ಶಂಕುಚಕ್ರ ರಂಗೋಲಿ ಏನ್ ಬಿಡಿಸಿದೆ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲಾನು ಹಾಕ್ಬೇಕು. ತುಳಸಿನ ಇಟ್ಟು ಅಲಂಕಾರ ಮಾಡಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಒಂದೆರಡು ಕೃಷ್ಣನ ಸ್ತೋತ್ರ ಹೇಳ್ಕೊಳ್ಳೋಣ, ಸಂಜೆ ಪೂಜೆ ಮಾಡಿರೋದಲ್ವಾ ಅಂತ ಹೇಳಿ ಈ ರೀತಿ ನಾನು ಲಕ್ಷ್ಮಿ ಕೂರ್ಸಿದ್ದಾಗ ಮತ್ತೆ ಈ ರೀತಿ ಎಲ್ಲ ಪೂಜೆಗಳನ್ನ ಮಾಡಿದಾಗ ದೇವ್ರ ಮನೆ ಒಳಗಡೆ ಕೂತ್ಕೊಳ್ಳೋದಕ್ಕೆ ಜಾಗ ಸಾಲೋದಿಲ್ಲ. ಹಾಗಾಗಿ ನೋಡಿ, ಹೊರಗಡೆ ದೇವರ ಮನೆ ಬಾಗಿಲ ಹತ್ರನೇ ಪೂರ್ವಾಭಿಮುಖವಾಗಿ ಈ ರೀತಿ ಮಣೆನ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ನಾನು ಮಂತ್ರ ಸ್ತೋತ್ರಗಳನ್ನ ಹೇಳ್ಕೊತೀನಿ. ಪಕ್ಕದಲ್ಲೇ ಒಂದು ತಟ್ಟೆಯಲ್ಲಿ ಅಕ್ಷತೆ, ತುಳಸಿ, ಬಿಡಿ ಹೂಗಳನ್ನೆಲ್ಲ ಇಟ್ಕೊಂಡಿರ್ತೀನಿ. ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಆಮೇಲೆ ಎದ್ದು ನಿಂತು ಆ ಕೈಯಲ್ಲಿಟ್ಟಿರುವಂತ ಹೂವು ಅಕ್ಷತೆನ ದೇವ್ರ ಮುಂದೆ ಹಾಕಿ ಮತ್ತೆ ತುಪ್ಪದ ಆರತಿಯನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ತುಪ್ಪದ ಆರತಿನೂ ಕೂಡ ಅಷ್ಟೇ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ನಮ್ದು ಮಂತ್ರ ಸ್ತೋತ್ರ ಎಲ್ಲ ಹೇಳ್ಕೊಂಡ್ ಆದ್ಮೇಲೆ ಅದನ್ನ ದೀಪನ ಹಚ್ಕೊಂಡು ಆರತಿ ಮಾಡಿ ಒಂದು ಕಡೆ ಈ ರೀತಿ ಇಡಬೇಕು. ಕೊನೆಯಲ್ಲಿ ಕರ್ಪೂರದ ಆರತಿಯನ್ನ ಬೆಳಗ್ಬೇಕು. ಈಗ ಮಹಾಮಂಗಳಾರತಿಯನ್ನ ಮಾಡಿ ನಾವು ಕೂಡ ಮಹಾಮಂಗಳಾರತಿ ತಗೋಬೇಕು. ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿಯನ್ನ ಕೊಡಬೇಕು. ಇದಿಷ್ಟು ಆದ್ಮೇಲೆ ಕೊನೆಯಲ್ಲಿ ಕೆಂಪಾರತಿಯನ್ನ ಮಾಡಬೇಕು. ಈಗೇನ್ ನಾವಿಲ್ಲಿ ತುಪ್ಪದ ದೀಪಗಳನ್ನ ಹಚ್ಚಿ ಇಟ್ಕೊಂಡಿದೀವಲ್ಲ ಪ್ಲೇಟು, ಅದೇ ಪ್ಲೇಟ್ಗೆನೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಅರಿಶಿಣ ಕುಂಕುಮನ ಆ ನೀರಲ್ಲಿ ಕಲಿಸ್ಬೇಕು. ಕಲಸಿ ಅದೇ ತಟ್ಟೆಯಿಂದನೇ ನಾವು ಆರತಿಯನ್ನ ಮಾಡ್ಕೋಬೇಕು. ಒಬ್ಬೊಬ್ರು ಕಡೆ ಕೆಂಪಾರತಿ ಮಾಡೋಂತ ಪದ್ಧತಿ ಒಂದೊಂದ್ ರೀತಿ ಇರುತ್ತೆ. ಕೆಲವ್ರು ಈ ರೀತಿ ದೀಪಗಳನ್ನ ಇಟ್ಕೊಂಡು ಕೆಂಪಾರತಿ ಮಾಡ್ತಾರೆ. ಕೆಲವರು ವಿಳ್ಯದೆಲೆ ಮೇಲೆ ಕರ್ಪೂರನ ಹಚ್ಚಿ ಆಮೇಲೆ ಕೆಂಪಾರತಿಯನ್ನ ಮಾಡ್ತಾರೆ. ಅಥವಾ ದೀಪದಲ್ಲಿ ಉರಿತಾ ಇರುವಂತ ಬತ್ತಿನೇ ತಗೊಂಡು ವಿಳ್ಯದೆಲೆ ಮೇಲೆ ಇಟ್ಕೊಂಡು ಅದರಿಂದ ಕೂಡ ಆರತಿ ಮಾಡ್ತಾರೆ. ಒಬ್ಬೊಬ್ರ ಕಡೆ ಒಂದೊಂದು ಪದ್ಧತಿ ಇರುತ್ತೆ. ನಮ್ಮ ಕಡೆ ನಾವ್ ಯಾವ ರೀತಿ ಮಾಡ್ತೀವಿ ಅದನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಮಾಡಬಹುದು ಅಥವಾ ನಿಮ್ ಕಡೆ ಯಾವ ಪದ್ಧತಿ ಇದೆಯೋ ಆ ರೀತಿ ಮಾಡಬಹುದು. 3 ಸಲ ಆರತಿ ಮಾಡಿ ಆದ್ಮೇಲೆ ನೋಡಿ, ಆ ನೀರನ್ನ ಬೆರಳಿಂದ ತಗೊಂಡು ದೀಪಕ್ಕೆ ಈ ರೀತಿ ಪ್ರೋಕ್ಷಣೆ ಮಾಡ್ಬೇಕು. ಅದು ಒಂಥರ ಸೌಂಡ್ ಬರುತ್ತೆ. ಈ ರೀತಿ ಕೆಂಪಾರತಿ ಮಾಡಾದ್ಮೇಲೆ ಒಂದ್ ಕಡೆ ಹಾಗೆ ಇಟ್ಬಿಡ್ಬೇಕು. ದೀಪಗಳಿನ್ನು ಉರಿತಾ ಇರುತ್ತಲ್ಲ ಹಾಗಾಗಿ.
7:15ಗೆ ಅಂಗಡಿಯಿಂದ ಬಂದು ಮತ್ತೆ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆಗೆ ಈ ರೀತಿ ರಂಗೋಲಿ ಹಾಕಿ ತಟ್ಟೆಗಳಲ್ಲೂ ಕೂಡ ನೈವೇದ್ಯ ಎಲ್ಲ ಜೋಡಿಸಿಟ್ಟು ಹಾಲು ಕಾಯಿಸಿಟ್ಟು ಪೂಜೆ ಶುರು ಮಾಡೋಷ್ಟೊತ್ತಿಗೆ ಅಂದರೆ ಹೊಸ್ಲಿಗೂ ಕೂಡ ರಂಗೋಲಿ ಹಾಕಿ ದೀಪಗಳು ಹಚ್ಚಿ ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ 8:15 ಆಗಿತ್ತು. ಆಮೇಲೆ ಕುತ್ಕೊಂಡು ಪೂಜೆ ಮಾಡ್ಕೊಂಡು ಒಂದೆರಡು ಸ್ತೋತ್ರಗಳನ್ನು ಹೇಳ್ಕೊಂಡು ಕನಕದಾರ ಸ್ತೋತ್ರ ಹೇಳಿ ದೇವ್ರಿಗೆ ಆರತಿ ಮಂಗಳಾರತಿ ಎಲ್ಲ ಮುಗಿಸೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಒಂದು ಅರ್ಧ ಗಂಟೆ ಬಿಟ್ಟು ಅಂದರೆ 9:15ಗೆ ಮತ್ತೆ ನೋಡಿ ಈಗ ದೀಪ ಎಲ್ಲ ಉರಿದಾಗಿದೆ, ಅದನ್ನ ಎತ್ತಿ ಕೆಳಗಡೆ ಇಟ್ಟು ಆ ನೀರನ್ನ ತಗೊಂಡು ಹೋಗಿ ಹೊರಗಡೆ ಚೆಲ್ಲಬೇಕು. ಆಮೇಲೆ ಆ ದೀಪಗಳು ಮತ್ತೆ ಆ ತಟ್ಟೆನ ತೊಳೆದಿಡಬೇಕು. ಈಗ ನಾವು ದೇವರನ್ನ ಕದಲಿಸಬಹುದು. ಇಲ್ಲಿ ಮೊದಲು ತಟ್ಟೆನಲ್ಲಿಟ್ಟಿರುವಂತ ತಿಂಡಿಗಳನ್ನೆಲ್ಲ ತೆಗೆದಿಟ್ಬಿಡ್ತೀನಿ. ಆಮೇಲೆ ಹಾಲು ಬಾಳೆಹಣ್ಣು ಇದನ್ನು ಕೂಡ ಎಲ್ಲಾನು ತೆಗೆದಿಟ್ಬಿಡ್ತೀನಿ. ಮನೆ ಆಗಲಿ ದೇವ್ರ ಮನೆ ಆಗಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಸಣ್ಣ ಸಣ್ಣ ಜಿರಳೆ ಮರಿಗಳು ಓಡಾಡ್ತಾನೆ ಇರುತ್ತೆ. ಅದನ್ನಂತೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವೇನಾದರೂ ರಾತ್ರಿ ಹೊತ್ತು ಮರೆತು ಹಣ್ಣುಗಳನ್ನು ಏನೇ ಒಂದು ಡ್ರೈ ಫ್ರೂಟ್ಸ್ ಇಟ್ಟಿರ್ತೀವಿ ಅದನ್ನೆಲ್ಲ ಏನಾದರೂ ನಾವು ಹಾಗೆ ದೇವ್ರ ಮನೇಲಿ ಇಟ್ಬಿಟ್ರೆ ಒಂದೋ ಎರಡೋ ಜಿರಳೆಗಳು ಓಡಾಡಿರುತ್ತೆ. ಯಾಕಂದರೆ ದೇವ್ರಿಗಿಟ್ಟಿರೋ ತಿಂಡಿ ನಾವೇ ತಿನ್ನಬೇಕು, ಮಾರನೇ ದಿನ ನಾವೇ ತಿನ್ನಬೇಕಾಗತ್ತೆ. ಹಾಗಾಗಿ ನಾವು ಏನೇ ಹಣ್ಣು ಹಾಲು ಸಿಹಿ ತಿಂಡಿಗಳು ಏನೇ ನೈವೇದ್ಯಕ್ಕೆ ಇಟ್ಟಿದ್ರು ಅವತ್ತೇ ತೆಗಿಬೇಕು. ಈಗ ನೋಡಿ ಬಲಭಾಗದಿಂದ ಹೂವನ್ನೆಲ್ಲ ತೆಗೆದು ದೇವರನ್ನ ಇಟ್ಟಿರೋಂಥ ಪೀಠನ್ನು ಅಲುಗಾಡಿಸಿದ್ದೀನಿ. ಈಗ ಇದನ್ನು ಹಾಗೆ ಬಿಟ್ಬಿಟ್ಟು ನಾನು ದೇವರ ಮನೆ ಬಾಗಿಲನ್ನು ಕ್ಲೋಸ್ ಮಾಡ್ತೀನಿ. ಅಂದರೆ ಪೂರ್ತಿ ಕ್ಲೋಸ್ ಮಾಡಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿರ್ತೀನಿ. ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ 7 ಗಂಟೆ ಒಳಗಾಗಿಯೇ ನಾನು ಇದನ್ನೆಲ್ಲ ವಿಸರ್ಜನೆ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೆನ್ನೆ ಹಾಕಿರುವಂಥ ಹೂನೆಲ್ಲ ತೆಗೆದು ಬೇರೆ ಹೂಗಳನ್ನೆಲ್ಲ ಹಾಕಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಳ್ತೀನಿ. ಮಂಗಳವಾರದ ಪೂಜೆ ಇದಾಗಿತ್ತು ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ಪೂಜೆ. ದೇವರ ಪ್ರತಿಷ್ಠಾಪನೆಯಿಂದ ವಿಸರ್ಜನೆವರೆಗೂ ಕೂಡ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಮ್ಮ ಅಮ್ಮನ ಮನೆ ಪೂಜೆನೂ ಹೇಗಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಪೂಜೆಗಿಂತ ನಮ್ಮ ಹನ್ಸಿಕನ್ ನೋಡೋದೇ ತುಂಬಾ ಇಷ್ಟ ಆಯ್ತು. ಅವರು ಕೂಡ ನನ್ನ ಹಾಗೇನೆ ಪೂಜೆ ಮಾಡಿದ್ರು. ಇನ್ನಿಲ್ಲಿ ನಮ್ಮ ಹನ್ಸಿಕನ ಇವತ್ತು ಈ ರೀತಿ ರೆಡಿ ಮಾಡಿರೋದೇ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅವಳಿಗೆ ಸ್ಕೂಲ್ನಲ್ಲಿ ಏನು ಫ್ಯಾನ್ಸಿ ಡ್ರೆಸ್ ಏನು ಹೇಳಿರ್ಲಿಲ್ಲ. ಸಂಜೆ ಸ್ಕೂಲಿಂದ ಬಂದ ಮೇಲೆ ಮನೇಲೆ ಈ ರೀತಿ ರೆಡಿಯಾಗಿದ್ದಾಳೆ. ನಮ್ಮ ಇಶಿಕಾ ಅಂತೂ ಅವ್ರ ಅಕ್ಕ ಇವತ್ತು ಈ ರೀತಿ ರೆಡಿಯಾಗಿರೋದನ್ನ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಅವಳು ಮುಖ ನೋಡೋದೇ ತುಂಬಾ ಕ್ಯೂಟ್ ಆಗಿತ್ತು. ಆಮೇಲೆ ಅವಳಿಗೂ ಕೂಡ ಸಿಂಪಲ್ ಆಗಿ ರೀತಿ ಕೃಷ್ಣನ್ ಅಲಂಕಾರ ಮಾಡಿ ಫೋಟೋ ತೆಗೆಸಿದ್ವಿ. ಈಗ ರಾತ್ರಿ ಊಟಕ್ಕೆ ಅನ್ನ ಮಾತ್ರ ತಿನ್ಲಿಲ್ಲ. ಮನೆಯವರು ಕೂಡ ಚಪಾತಿನೇ ಮಾಡು ಎಲ್ರಿಗೂನು, ರೈಸ್ ಬೇಡ ಅಂತ ಹೇಳಿದ್ರು. ಹಾಗಾಗಿ ಚಪಾತಿ ಮಾಡಿ ಈ ರಾಜ್ಮಾ ಕಾಳನ್ನ ಬೇಯಿಸಿ ಅದನ್ನ ಹಾಗೆ ಡ್ರೈ ಆಗಿ ಒಗ್ಗರಣೆ ಮಾಡಿರುವಂಥದ್ದು. ಕಾಳನ್ನ ಬೇಯಿಸ್ಕೊಂಡು ಚಿಲ್ಲಿ ಪೌಡ್ರು ಮತ್ತು ಸಾಲ್ಟನ್ನು ಹಾಕಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಈ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಮಗನಿಗೋಸ್ಕರ. ನಾವು ಇದೇ ಕಾಳು ಅಥವಾ ಮೊಸರಿದೆ, ಮೊಸರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದರಲ್ಲೂ ಕೂಡ ಚಪಾತಿ ತಿನ್ಕೊಳ್ತೀನಿ. ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಕೊಳ್ತೀನಿ. ನಮ್ಮ ಮನೆಯ ಸೋಮವಾರದ ಕೃಷ್ಣ ಜನ್ಮಾಷ್ಟಮಿ ಪೂಜೆಯ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನನ್ನ ಚಾನಲನ್ನು ಇನ್ನೂ ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ದಿನಚರಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?